ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಮಂಗಳಸೂತ್ರ ಧರಿಸುವ ಮೂಲಕ ತಮ್ಮ ಪತಿಯ ಆಯಸ್ಸನ್ನು ಕಾಪಾಡಿಕೊಳ್ತಾರೆ. ಈ ಮಂಗಳಸೂತ್ರ ಧರಿಸುವುದಕ್ಕೆ ಕೆಲವು ನಿಯಮಗಳಿವೆ. ಅವೇನು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಗಳಸೂತ್ರವನ್ನು ಧರಿಸುವುದರಿಂದ ಕುಂಡಲಿಯಲ್ಲಿ ಮಂಗಳ ಸ್ಥಾನವು ದೃಢವಾಗುತ್ತದೆ. ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗುತ್ತದೆ. ಮಂಗಳಸೂತ್ರ ಧರಿಸುವುದಕ್ಕೆ ಕೆಲವು ಅದರದ್ದೇ ಆದ ವಿಧಿವಿಧಾನಗಳಿವೆ. ಮೊದಲನೇದಾಗಿ, ಮಂಗಳಸೂತ್ರ ಧರಿಸುವ ಮೊದಲು ಪೂಜೆ ಮಾಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಎರಡನೆಯದು, ಜ್ಯೋತಿಷ್ಯದ ಪ್ರಕಾರ ಮಂಗಳವಾರದಂದು ಮಂಗಳಸೂತ್ರ ಖರೀದಿ ಮಾಡಬಾರದು. ಮಂಗಳವಾರ ಖರೀದಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಮೂರನೆಯದು, ನಿಮ್ಮ ಮಂಗಳಸೂತ್ರವನ್ನು ಬೇರೆ ಮಹಿಳೆಯರಿಗೆ ನೀಡಬಾರದು. ಬೇರೆಯವರ ಮಂಗಳಸೂತ್ರವನ್ನು ನೀವು ಧರಿಸಬಾರದು. ನಾಲ್ಕನೇ ನಿಯಮ, ಮಂಗಳಸೂತ್ರವನ್ನು ಖರೀದಿಸಿದಾಗ ಮೊದಲು ಪಾರ್ವತಿ ದೇವಿಗೆ ಅರ್ಪಿಸಬೇಕು. ನಂತರ ನೀವು ಧರಿಸಬೇಕು. ಹೀಗೆ ಮಾಡುವುದರಿಂದ ಶಿವ ಮತ್ತು ಪಾರ್ವತಿ ಆಶೀರ್ವಾದವನ್ನು ಪಡೆಯಬಹುದು. ಪ್ರತಿ ಮಹಿಳೆ ಧರಿಸುವ ಮಂಗಳಸೂತ್ರವು ಆ ಮಹಿಳೆ ಪತಿಯ ಆಯಸ್ಸನ್ನು ಹೆಚ್ಚುತ್ತದೆ. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.